ಟಿ ಶರ್ಟ್ ಅನ್ನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರುವವರೆಗೂ ಕೂಡ ಹಾಕ್ತಾರೆ. ಅಂತಹ ಟಿ ಶರ್ಟ್ ಒಂದು ಬೆಂಗಳೂರಲ್ಲಿ ಇವತ್ತು ಲಿಮ್ಕಾ ರೆಕಾರ್ಡ್ ಮಾಡಿದೆ. ಯಾವುದು ಆ ಟಿ ಶರ್ಟ್, ಹೇಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಇದು ಸಹಕಾರ ನಗರದ ಟ್ರಿಯೋ ವರ್ಲ್ಡ್ ಎಜುಕೇಷನ್ ಸೆಂಟರ್. ಇಲ್ಲಿ ಒಡಿಶಾ ರೈತರಿಂದ ನೇರವಾಗಿ ಖರೀದಿ ಮಾಡಿದ ಹತ್ತಿಯಿಂದ ಬರೋಬ್ಬರಿ 380 ಕೆಜಿ ತೂಕದ ಟಿ ಶರ್ಟ್ ಅನ್ನ ರೆಡಿ ಮಾಡಿದ್ದಾರೆ. ಈ ಟಿ ಶರ್ಟ್ ಪ್ರಪಂಚದಲ್ಲೇ ಅತಿ ದೊಡ್ಡ ಟಿ ಶರ್ಟ್. ಇದು ಗಿನ್ನಿಸ್ ದಾಖಲೆಗೆ ಸೇರಿದೆ. ಈ ದಾಖಲೆಯ ಟಿ ಶರ್ಟ್ ಅನ್ನ ಒಟ್ಟು 800 ಟೈಲರ್ಸ್ಗಳು ಒಟ್ಟು 4 ತಿಂಗಳಿಂದ ರೆಡಿ ಮಾಡಿದ್ದಾರೆ. ಹತ್ತಿ ಉದ್ಯಮವನ್ನ ಬೆಳೆಸುವ ಹಿತದೃಷ್ಟಿಯಿಂದ ಈ ಟಿ ಶರ್ಟ್ ಅನ್ನ ರೆಡಿ ಮಾಡಲಾಗಿದೆ. ನಾವು ಫೇರ್ಟ್ರೇಡ್ನಿಂದ ನಮ್ಮ ರೈತರಿಗೆ ನಮ್ಮ ಕೂಡ ಭಾಳ ಅನುಕೂಲ ಆಗಿದೆ. ಯಾಕೆಂದರೆ ದಲ್ಲಾಳಿಗಳಿಂದ ನಾವು ಏನೇ ಬೆಳೆದಂಥ ಒಂದು ಕಾಟನ್ ಆಗಲಿ, ಒಂದು ಶುಗರ್ ಆಗಲಿ, ಮೋಸತರಾಗಿ ಇಷ್ಟು ದಿನ ನಾವು ಬದುಕತ್ತಿದ್ದೀವಿ. ನಾವು ಫೇರ್ಟ್ರೇಡ್ನಲ್ಲಿ ಇದನ್ನು ಮಾಡ್ತಾ ಇದ್ದ ನಮಗೆ ನ್ಯಾಯಯುತವಾದ ಒಂದು ಬೆಲೆ ಸಿಗ್ತಾ ಇದೆ. ರೈತರು ದಲ್ಲಾಳಿಗಳ ಮೂಲಕ ಹತ್ತಿ ಮಾರಾಟ ಮಾಡುವುದರಿಂದ ಅವರಿಗೆ ಲಾಭಾಂಶದಲ್ಲಿ 30% ನಷ್ಟ ಉಂಟಾಗುತ್ತೆ. ಅದನ್ನ ತಪ್ಪಿಸುವ ಸಲುವಾಗಿ ಫೇರ್ ಟ್ರೇಡ್ ಸಂಸ್ಥೆಯ ಮೂಲಕ ನೇರವಾಗಿ ರೈತರು ಬೆಳೆದ ಬೆಳೆಯನ್ನ ಖರೀದಿಸಿ ಅವರನ್ನ ಪ್ರೋತ್ಸಾಹಿಸುವುದಾಗಿದೆ. ಇವತ್ತು ರೈತನಿಗೆ ಪ್ರಾಪರ್ ನ್ಯಾಯವಾದ ಬೆಲೆ ಸಿಗ್ತಾ ಇಲ್ಲ. ಸೊ ಈ ಫೇರ್ ಟ್ರೇಡ್ ಉದ್ದೇಶ ಏನು ಅಂದರೆ ರೈತನಿಗೆ ಅವ್ರಿಗೆ ಸಿಗೋವಂತಹ ಬೆಲೆ ಡೈರೆಕ್ಟ್ ಆಗಿ ಸಿಗೋವಂಥ ರೀತಿ ಈ ಫೇರ್ ಟ್ರೇಡ್ ನೋಡ್ಕೊಳ್ತದೆ. ಸೊ ಇದನ್ನ ಅವೇರ್ನೆಸ್ ಈಗ ಮಾಡಲಿಕ್ಕೆ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ಸ್ಕೂಪ್. ಒಟ್ಟಿನಲ್ಲಿ ರೈತರನ್ನ ಪ್ರೋತ್ಸಾಹಿಸುವುದಕ್ಕೆ ಈಗ ಕಾರ್ಪೊರೇಟ್ ಟಚ್ ಬಂದಿದೆ. ಇಂತಹ ಸಂಸ್ಥೆಗಳ ಮೂಲಕ ರೈತರಿಗೆ ಪ್ರೋತ್ಸಾಹ ಸಿಗಲಿ ಅಂತ ಹಾರೈಸೋಣ. ಸುನಿಲ್ ಗೋವಿನಕೋವಿ, ಪಬ್ಲಿಕ್ ಟಿವಿ, ಬೆಂಗಳೂರು.